ಎಸ್ಸೆ. ಇದಕ್ಕಿಂತ ಮುಂಚೆ ಫಸ್ಟ್ ಪೇಪರ್‌ದು ಹೇಳ್ಬಿಡ್ತೀನಿ. ಆಲ್ಮೋಸ್ಟ್ ಆಲ್ ಎಲ್ಲರೂ ಸೆಕೆಂಡ್ ಪೇಪರ್ ಸಂಬಂಧ ತುಂಬಾ ಓದಿರ್ತಾರೆ. ಫಸ್ಟ್ ಪೇಪರ್‌ಗೆ ಫೋಕಸ್ ಜಾಸ್ತಿ ಮಾಡಿರಲ್ಲ ಕೆಲವೊಬ್ರು. ಕೆಲವೊಬ್ರು ಹೇಳ್ತಿದೀನಿ. ಅಲ್ಲಿ ನಾವು ಫಸ್ಟ್ ಪೇಪರ್‌ಗೆ ಆಹ್, ಜಾಸ್ತಿ ಫೋಕಸ್ ಮಾಡಿದ್ರೆ ನಮ್ಗೆ ಸಕ್ಸಸ್ ರೇಟ್ ತುಂಬಾ ಜಾಸ್ತಿ ಇರುತ್ತೆ. ಸೊ 50 ಮಾರ್ಕ್ಸ್ ನಮ್ ಕೈಯಲ್ಲಿದ್ದಂಗೆ ಇದು. ಅದು 150 ಮಾರ್ಕ್ಸ್ ಸಮುದ್ರ ಇದ್ದಂಗೆ. ಅದ್ರಲ್ಲಿ ಯಾವ್ದ್ ಕೇಳ್ತಾನೋ ಯಾವ್ದಿಲ್ವೋ ಗೊತ್ತಿಲ್ಲ. ಬಟ್ ಈ 50 ಮಾರ್ಕ್ಸ್ ಅಲ್ಲಿ ನಾವು ಲಿಮಿಟೆಡ್ ಸೋರ್ಸ್ ಅಲ್ಲೇ ಇದನ್ನ ಕ್ರ್ಯಾಕ್ ಮಾಡ್ಬೋದು. ಸೊ ಅದಕ್ಕಾಗಿ ಫಸ್ಟ್ ಪೇಪರ್‌ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿರ್ಬೇಕು. ಇದರಲ್ಲಿ ನೋಡೋದಾದ್ರೆ ಫಸ್ಟ್ ಇವತ್ತು ಎಸ್ಸೆ ನೋಡೋಣ. ಎಸ್ಸೆಗೆ ಎಸ್ಸೆಗೆ ಹೇಗ್ ಕಲೆಕ್ಟ್ ಮಾಡ್ಬೇಕು ಅಂತ ಹೇಳ್ತೀನಿ. ಫಸ್ಟ್ ಪಾಯಿಂಟ್ ಫಸ್ಟ್ ಪಾಯಿಂಟು ಮಾರ್ಕೆಟಲ್ಲಿರೋ ಒಂದು ಬುಕ್ ತಗೊಳ್ಳಿ. ಮಾರ್ಕೆಟಲ್ಲಿರೋ ಯಾವುದೇ ಎಸ್ಸೆ ಬುಕ್ ತಗೊಳ್ಳಿ. ಎನಿ ಎಸ್ಸೆ ಬುಕ್ ಇಟ್ ಕುಡ್ ಬಿ. ನಾನ್ ರೆಫರ್ ಮಾಡಿದ್ದು ಕನಮಡಿ ಐಎಎಸ್ ಅಂತೇಳಿ. ಕನಮಡಿ ಐಎಎಸ್ ಕೆಎಸ್ ಅಂತೇಳಿ. ಅದರಲ್ಲಿ ಪಾಯಿಂಟ್ ಎಕ್ಸ್‌ಪ್ಲನೇಷನ್ ಸ್ವಲ್ಪ ಚೆನ್ನಾಗಿ ಕೊಟ್ಟಿದ್ದಾನೆ ಅದರಲ್ಲಿ. ಸೊ ನಾನು ಅದನ್ನ ರೆಫರ್ ಮಾಡಿದ್ದು. ಮತ್ತೆ ಬೇರೆದು ರೆಫರ್ ಮಾಡಿದ್ದೀನಿ. ಬಟ್ ಎಕ್ಸಾಮ್ ಟೈಮಲ್ಲಿ ರೆಫರ್ ಮಾಡಿದ್ದು ಇದನ್ನ. ನೆಕ್ಸ್ಟ್ ಮಾರ್ಕೆಟಲ್ಲಿ ಎಸ್ಸೆ ಬುಕ್ಕಾ. ದೆನ್ ಕರೆಂಟ್ ಅಫೇರ್ಸ್ ಅಲ್ಲಿರೋ ಕರೆಂಟ್ ಅಫೇರ್ಸ್ ಯಾವ್ದಂದ್ರೆ ಎಸ್ಸೆ ರಿಲೇಟೆಡ್ಸ್ ಬರ್ತಿರ್ತವೆ. ಎಸ್ಸೆ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಬರ್ತಿರ್ತವೆ. ಅವನ್ನ ಅವನ್ನ ಸಪರೇಟ್ ಬುಕ್, ಒಂದು ಸ್ಪೈರಲ್ ಬಂಡಿ ಬುಕ್ ಅಲ್ಲಿ ಅರ್ಧ ಪೇಜ್ ಮಡ್ಚೋದು. ಅರ್ಧ ಪೇಜ್